Dun, dun, dun. Oh, it's my favorite. ಇಷ್ಟು ಗಮ್ ಅಂತೀಯ ನೀನು, ಆದ್ರೆ ಬೇಗ ಖಾಲಿಯಾಗಿ ಹೋಗ್ಬಿಡ್ತೀಯ. ಐ ಮಿಸ್ ಯು. ಇನ್ನೊಂದು ತಗೊಳ್ಳೋಣ ಅಂದರೆ 1,00,000. ಮಮ್ಮಿ ಬೈತಾರೆ. ಎಂಥ ದಡ್ಡಿ ನಾನು. ವೈ ಶುಡ್ ಐ ಥಿಂಕ್? ಮಿಸ್ಸಸ್ ಪ್ರದ್ಯುಮ್ನ ಅರಸ್ ಆಗ್ತಾ ಇದ್ದೀನಿ ನಾನು. ಬೇಕಿದ್ರೆ ಇಡೀ ಪರ್ಫ್ಯೂಮ್ ಕಂಪ್ನಿನೇ ಪರ್ಚೇಸ್ ಮಾಡ್ಬೋದು. ಇವತ್ತು ಈ ಮನೆಯೊಳಗಡೆ ಕಾಲಿಟ್ಟಿದ್ದೀನಿ. ಶಾಂತದುರ್ಗ ಅರಸ್ ಅವ್ರಿಗೆ ಕನ್ಸಲು ಕಾಡಬೇಕು. ಯಾಕಾದ್ರೂ ನಮ್ಮಮ್ಮ ಅವ್ರಿಗೆ ಕಾಟ ಕೊಟ್ಟೆ ಅಂತ. ಐ ವಿಲ್ ರೂನ್ ಅವರ್ ಲೈಫ್. ಇದೇ ನಿಮ್ ರೂಮು. ಬನ್ನಿ, ನೀವೊಂದು ಸ್ವಲ್ಪ ಹೊತ್ತು ಆರಾಮ್ ಮಾಡಿ. ಸೂರ್ಯದೇವ, ಭೂಲೋಕದಲ್ಲಿ ನಾನು ತಾಯಿ ಕಳೆದುಕೊಂಡ ಕರುವಿನಂತಾಗಿದ್ದೇನೆ. ನನಗ್ ಯಾಕೆ ಈ ಪರೀಕ್ಷೆ? ರಾಜಕುಮಾರನನ್ನು ತಲುಪೋ ದಾರಿ ಏನು? ನಾನು ಏನು ಮಾಡಲಿ? ತಂದೆಯವರೊಡನೆ ಮಾತನಾಡದೆ ಬೇರೆ ದಾರಿ ಇಲ್ಲ. ನಿನ್ನ ಕೃಪೆ ಈ ಗಂಧರ್ವ ಕನ್ಯೆಯ ಮೇಲಿರಲಿ ಸೂರ್ಯದೇವ. ಯಾರೋ ಮಾತಾಡ್ದಾಗಾಯ್ತಲ್ಲ. ಯಾರಿದ್ದಾರೆ ನನ್ನ ರೂಮಲ್ಲಿ? ತಂದೆಯೊಡನೆ ಮಾತನಾಡಲು ಪಂಚಭೂತಗಳ ಸಹಾಯ ಬೇಕು. ಯಾರು ಇಲ್ವಲ್ಲ. ಮದ್ವೆ ಆಗ್ತಾ ಇದ್ದೀನಿ ಅನ್ನೋ ಖುಷಿಗೆ ಏನೇನೋ ಕೇಳಿಸ್ತಿದೆ ನನ್ಗೆ. ಅರಸು ಮನೆ ಸೊಸೆ ನನ್ನ ಮುಂದೆ ಸೆರಗೊಡ್ಡಿ ಭಿಕ್ಷೆ ಬೇಡೋ ದಿನ ಬರುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ದೇವ್ಯಾನಿ. ಯಾರೋ ಗುರುಗಳು ಹೇಳ್ತಾ ಇದ್ರು, ಕನಸಲ್ಲೂ ಮೀರಿದ್ ನಡೆದ್ರೆ ಅದ್ ಸಾಧನೆ ಮಾಡ್ತ ಹಾಗೆ ಅಂತ. ಈಶ್ವರಿ ಸಾಧನೆ ಮಾಡಿದಾಳೆ ಅಂತಾಯ್ತು. ಖುಷಿ ಆಗ್ತಿದೆ ದೇವ್ಯಾನಿ. ಈಶ್ವರಿ, ತಮ್ಮಯ್ಯ.
ಭಿಕ್ಷೆ. ನನ್ನ ಮಾತು ಕೇಳ್ದಿದ್ರೆ ನಿನ್ನ ಮಗನ ಭವಿಷ್ಯ ಮಣ್ಣು. ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ? ಪಂಚಭೂತಗಳೇ, ಈ ದೇಹ ನಿಮ್ಮ ಕಾಣಿಕೆ. ನನ್ನ ದೇಹದ ಪ್ರತಿ ಕಣವು ಪಂಚಭೂತದ ಸತ್ವ. ನನ್ನ ದೇಹವನ್ನು ಇಲ್ಲಿಯೇ ಬಿಟ್ಟು ನನ್ನ ತಂದೆಯನ್ನು ಮಾತನಾಡಿಸಲು ಗಂಧರ್ವಲೋಕಕ್ಕೆ ಆತ್ಮ ಮಾರ್ಗದಲ್ಲಿ ತೆರಳುತ್ತಿದ್ದೇನೆ. ನನಗೆ ಶಕ್ತಿ ಕರುಣಿಸಿ. ಓಂ ವಸುಂಧರಾಯ ವಿದ್ಮಹೆ ಭೂತದಾತ್ರಾಯ ಧೀಮಹಿ ತನ್ನೋ ಭೂಮಿ ಪ್ರಚೋದಯಾತ್. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಓಂ ಮಹಾಜ್ವಾಲಾಯ ವಿದ್ಮಹೆ ಅಗ್ನಿಮಧ್ಯಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಬಾಯಿ ಪ್ರದ್ಯುಮ್ನ, ಬಾ ಒಳಗೆ. ಈಗ ಬಂದ್ರ? ಹಾ ಬಾಯಿ, ಯಾಕಿಷ್ಟು ತಡ ಮಾಡಿದ್ರಿ? ಅದೊಂದು ದೊಡ್ಡ ಕತೆ ಮಾಯಿ. ಓಂ ಪವನ ಪುರುಷಾಯ ವಿದ್ಮಹೆ ಸಹಸ್ರಮೂರ್ತಾಯೇ ಚ ಧೀಮಹಿ ತನ್ನೋ ವಾಯು ಪ್ರಚೋದಯಾತ್. ಎಷ್ಟೇ ದೊಡ್ಡ ಕತೆ ಆದ್ರೂ ನಿನ್ ಮಾಯಿ ಕೇಳ್ತಾಳೆ, ಹೇಳು. ಅದ್ದಿ ಓಂ ಆಕಾಶಾಯ ಚ ವಿದ್ಮಹೆ ನಭೋ ದೇವಾಯ ಧೀಮಹಿ ತನ್ನೋ ಗಗನ ಪ್ರಚೋದಯಾತ್. ಪಿತಾಶ್ರೀ, ಕಲ್ಯಾಣಮಸ್ತು, ವಿಜಯೀ ಭವ.
ಹೇಗಿದ್ದೀಯ ಮಗಳೇ? ಗಂಧರ್ವ ರಾಜಕುಮಾರ ಸಿಕ್ಕರೆ? ಏನಾಯ್ತು ಮಗಳೇ? ನಿಮ್ಮೊಂದಿಗೆ ತುರ್ತಾಗಿ ಮಾತನಾಡಬೇಕಿತ್ತು ಪಿತಾಶ್ರೀ. ಪಂಚಭೂತಗಳ ಸಹಾಯದಿಂದ ಆತ್ಮ ಮಾರ್ಗದಲ್ಲಿ ಆತ್ಮಮಾರ್ಗ? ಎಂತಹ ಅನಾಹುತ ಮಾಡಿಬಿಟ್ಟೆ ಮಗಳೇ? ನನ್ನ ಬಳಿ ನಿಮ್ಮ ಮಾರ್ಗದರ್ಶನ ಪಡೆಯದೆ ಬೇರೆ ದಾರಿ ಇರಲಿಲ್ಲ ಪಿತಾಶ್ರೀ. ನನ್ನ ಬಳಿ ಇದ್ದ ಸೂರ್ಯದೇವರ ಪದಕ ಕಳೆದು ಹೋಯಿತು. ಯಾರೋ ದುಷ್ಟ ಬುದ್ಧಿಯ ಠಕ್ಕ ಅದನ್ನು ಕಳವು ಮಾಡಿಬಿಟ್ಟ. ರಾಜಕುಮಾರನನ್ನು ಹುಡುಕುವ ದಾರಿ ಮುಚ್ಚಿ ಹೋಯಿತು ಪಿತಾಶ್ರೀ. ನಾನು ಸೋತು ಹೋದೆ. ಇಲ್ಲ ಮಗಳೇ, ನೀನು ಸೋತಿಲ್ಲ. ನಿರಾಶಳಾಗಬೇಡ. ದಾರಿಯ ತುದಿಯಲ್ಲಿ ಬೆಳಕಿದೆ. ನೀರ್ ಬರ್ತಾ ಇಲ್ವಾ? ಯಾರೋ ನೀರ್ ಆಫ್ ಮಾಡಿದ್ದು ಇಡಿಯಟ್. ಮಮ್ಮ, ಇದೇನಿದು? ಇಷ್ಟೊಂದು ಗಾಳಿ ಬೀಸ್ತಿದೆಯಲ್ಲ, ಲೈಟ್ಗಳು ಕೂಡ ಹೊಡ್ಕೋತಿದೆ. ಕ್ಯಾಂಡಲ್ ಆರ್ಸೋಣ ಅಂತ ಜೋರಾಗಿ ಗಾಳಿ ಉದ್ದೆ ಇಷ್ಟು ಜೋರಾಗಿ ಬರದ? ನೀನಾ ಎಷ್ಟ್ ಸತಿ ಹೇಳಿದೀನಿ, ಜೋಕ್ ಮಾಡೋ ಮುಂಚೆ ಜೋಕ್ ಮಾಡ್ತಿದ್ಯ ಅಂತ ಹೇಳು, ನಾವ್ ಎಲ್ರೂ ನಗ್ತೀವಿ. ನಂಗ್ ಅನ್ಸತ್ತೆ ನಿಮ್ ಮನೇಲಿ ಒಂದ್ ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗಿದ್ಯಾ ಅಂತ. ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗಿರೋದು ಈ ಮನೆ ಒಳಗಡೆ ಅಲ್ಲ, ನಿನ್ ತಲೆ ಒಳಗಡೆ. ಆನ್ಯಾ, ಆಮ್ರಪಾಲಿ ಗೆಸ್ಟ್ ರೂಮ್ ಅಲ್ಲಿ ಇದಾರೆ. ಪಾಪ ಅವ್ರಿಗೇನಾಯ್ತು ಏನು? ಛಾಯಕ್ಕ, ಯುಕ್ತಿ ಅಮರ್ ಕೂಡ ಗೆಸ್ಟ್ ರೂಮ್ ಅಲ್ಲೇ ಇದ್ದಾರೆ. ಯಾಕೆ ಲೈಟ್ ಎಲ್ಲ ಈಗ ಬದರುಗುಡ್ತಾ ಇದೆ? ಕರೆಂಟ್ ಏನಾದ್ರೂ ಸಮಸ್ಯೆ ಆಗಿರಬಹುದಾ? ಅಲ್ಲ, ಪವರ್ ಪ್ರಾಬ್ಲಮ್ ಇದ್ರೂ ಇರ್ಬೋದು, ಆದ್ರೆ ಇಷ್ಟೊಂದು ಗಾಳಿ ಯಾಕೆ ಬೀಸ್ತಾ ಇದೆ? ಅದು ಮನೆ ಒಳಗಡೆ. ಮಾಯಿ, ಹೊರಗಡೆ ಸ್ವಲ್ಪನೂ ಗಾಳಿ ಇಲ್ಲ. ಏನು ವಿಚಿತ್ರವಾಗಿದೆಯಲ್ಲ. ಬರ್ತಾ ಏನಾಯ್ತು ಗೊತ್ತಾ ಮಾಯಿ? ಪ್ರದ್ಯುಮ್ನ, ಆಮೇಲೆ ಹೇಳುವಂತೆ. ಮೊದ್ಲು ಏನಾಯ್ತು ಅಂತ ನೋಡೋಣ. ರಾಜಕುಮಾರನನ್ನು ಅರಸಲು ಬೇರೆ ಮಾರ್ಗವಿದೆಯೇ? ಪಿತಾಶ್ರೀ, ಮೋಡವೇಕೆ ಹೀಗೆ ಕವಿಯುತ್ತಿದೆ? ಇದು ಶುಭ ಲಕ್ಷಣವಲ್ಲ ಮಗಳೇ. ಈಗ ನೀನು ಭೂಲೋಕದಲ್ಲಿರುವೆ. ಗಂಧರ್ವ ಲೋಕದಲ್ಲಿದ್ದ ಮಂತ್ರಶಕ್ತಿ ಮತ್ತು ದೇವಶಕ್ತಿ ಈಗ ನಿನಗಿಲ್ಲ. ಆದರೆ ಇಲ್ಲಿಗೆ ಬರುವ ಮುನ್ನ ನನ್ನ ದೇಹ ರಕ್ಷಣೆಗಾಗಿ ಪಂಚಭೂತಗಳನ್ನು ಆವಾಹಿಸಿ ಬಂದಿದ್ದೇನೆ ಪಿತಾಶ್ರೀ. ಇರಬಹುದು ಮಗಳೇ, ಆದರೆ ಅದು ಭೂಲೋಕ. ಎಲ್ಲ ಗಂಧರ್ವರ ಶಕ್ತಿಯು ಅರ್ಧದಷ್ಟು ಕ್ಷೀಣವಾಗುತ್ತದೆ. ಆದರೆ ಪಿತಾಶ್ರೀ, ಮಗಳೇ, ನೀನು ಈಗಲೇ ಭೂಲೋಕಕ್ಕೆ ಮರಳಬೇಕು. ಆದರೆ ಪಿತಾಶ್ರೀ, ರಾಜಕುಮಾರನನ್ನು ತಲುಪುವ ಮಾರ್ಗ? ರಾಜಕುಮಾರನನ್ನು ತಲುಪುವ ಮಾರ್ಗವನ್ನು ಹೇಗಾದರೂ ನಾನು ನಿನಗೆ ತಿಳಿಸುತ್ತೇನೆ. ನಾನು ನಿನ್ನನ್ನು ತಲುಪುವವರೆಗೂ ಎಲ್ಲಾದರೂ ಆಶ್ರಯ ಪಡೆ ಮಗಳೇ. ನಾನು ಆದಷ್ಟು ಬೇಗ ನಿನಗೆ ಎಲ್ಲವನ್ನೂ ಹೇಳುತ್ತೇನೆ.
ಈಗ ನೀನು ಹೊರಡು. ಇನ್ನೊಂದು ವಿಷಯ, ಮತ್ತೆಂದು ಆತ್ಮ ಪ್ರಯಾಣ ಮಾಡಿ ನನ್ನ ಜೊತೆ ಮಾತನಾಡಬೇಡ. ನಿನ್ನ ಪ್ರಾಣಕ್ಕೆ ಅಪಾಯ. ಈಗ ನೀನು ಹೊರಡು. ಏನಾಯ್ತು? ಏನಾಯ್ತಂತ ನಮಗೂ ಗೊತ್ತಿಲ್ಲ ಅಣ್ಣ. ಆಮ್ರಪಾಲಿಯಲ್ಲಿ ಯುಕ್ತಿ ರೂಮ್ನಲ್ಲೇ ಇದ್ದಾಳೆ. ಯುಕ್ತಿ ರೂಮಲ್ಲ? ನನ್ ಪರ್ಫ್ಯೂಮು. ಆಮ್ರಪಾಲಿ ಅವರೇ, ಅಮೃಪಾಲಿ ಅವರೇ ಎದ್ದೇಳಿ. ಏನಾಯ್ತು ಇಲ್ಲಿ ನೋಡಿ ಆಮ್ರಪಾಲಿ ಅವರೇ, ಇಲ್ಲಿ ನೋಡಿ. ಅಣ್ಣ? ಏನು ಇದೆಲ್ಲ? ಇದೆಲ್ಲ ಯೋಚನೆ ಮಾಡೋ ಟೈಮ. ಮೊದಲು ಹಾಸ್ಪಿಟಲ್ ಕರ್ಕೊಳ್ಳೋಣ ಬಾ. ಅಯ್ಯೋ ಶಿವ ಶಿವ, ಯಾರ ಈ ಹುಡುಗಿ? ಏನಾಯ್ತು ಇವಳಿಗೆ? ಇವ್ರು ಅಯ್ಯೋ ಓಕೆ, ನಿಮಗೇನು ಆಗಿಲ್ಲ ಅಲ್ವಾ? ಆಕ್ಚುಲಿ ನೀವು ಪ್ರಜ್ಞೆ ತಪ್ಪಿದ್ದಿದ್ರಿ, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ. ಆಪದ್ ಬಾಂಧವ, ನನ್ನ ತಂದೆಯವರೊಡನೆ ಆತ್ಮ ಮಾರ್ಗದಲ್ಲಿ ಮಾತನಾಡಲು ಸಾಧ್ಯವಾಯಿತು. ಪದಕ ಕಳೆದುಕೊಂಡ ಮಾತ್ರಕ್ಕೆ ನಿರಾಶಳಾಗಬೇಡ, ರಾಜಕುಮಾರನನ್ನು ಹುಡುಕಲು ಮಾರ್ಗವಿದೆ ಎಂದರು. ಹೂ ಇಸ್ ದಿಸ್ ಪ್ರದ್ಯುಮ್ನ? ಏನ್ ನಡೀತಿದೆ ಇಲ್ಲಿ? ಯಾರಿವ್ರಿಬ್ರು? ಏನಿ ವೇಷ? ಮುದಿಮಾನವ, ನನ್ನ ಹೆಸರು ಆಮ್ರಪಾಲಿ. ಅಮ್ಮ, ಯುಕ್ತಿ. ನಾನ್ ನಿಮ್ ಮೊಮ್ಮಗಳು ಮಾಯಿ, ನಿಮ್ ಮನೆ ಮುಂದಿನ ಸೊಸೆ. ನೀವ್ ಯಾರಾದ್ರೂ ಆಗಿರ್ಲಿ, ಅದು ನನಗ್ ಬೇಕಾಗಿಲ್ಲ. ಮೊದ್ಲು ಇಬ್ರು ಮನೆಯಿಂದ ಜಾಗ ಖಾಲಿ ಮಾಡಿ.